ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾವು ಧರ್ಮಸ್ಥಳ ಎಲ್ಲ ದರ್ಶನ ಮಾಡಿಕೊಂಡು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಬೋರ್ಡ್ ಮಾಡಿಸ್ಕೊಂಡ್ರು. ಮುಡಿ ಇತ್ತು ಕೊಟ್ವಿ. ಅಲ್ಲಿಂದ ದರ್ಶನ ಮಾಡಿಕೊಂಡು ನಾವು ಊಟ ಮುಗಿಸ್ಕೊಂಡು ತುಂಬ ಸೆಕೆ ಅಂದರೆ ತುಂಬ ಸೆಕೆ ಇದೆ. ಧರ್ಮಸ್ಥಳದಲ್ಲಂತೂ ತುಂಬ ಬಿಸಿಲು ಇದೆ. ಇವಾಗ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ. ಆದರೂ ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ನಬೇಕಾದ್ರೆ ನಿಜವಾಗ್ಲೂ ಅಷ್ಟು ಸೆಕೆನೂ ಅನಿಸಲ್ಲ. ಅದು ಹಾಲೊಳಗೆ ಹೋಗ್ತಾ ಇದ್ದಂಗೆ ಒಂಥರ ತಣ್ಣಗೆ ಫೀಲ್ ಆಗುತ್ತೆ. ನಿಜವಾಗ್ಲೂ ಅದು ನನಗೆ ದರ್ಶನ ಆಗಿದ್ದ ಕೂಡಲೇ ಅಯ್ಯಪ್ಪ ಇವಾಗ ಹೆಂಗಪ್ಪ ಈ ಬಿಸಿಲಲ್ಲಿ ಊಟ ಮಾಡೋದು ಅನ್ನಿಸ್ಬಿಟ್ಟಿತ್ತು. ಬಟ್ ಒಳಗಡೆ ಹೋದರೆ ತಣ್ಣಗಂದರೆ ತಣ್ಣಗಿತ್ತು, ಅಷ್ಟು ಕೂಲಾಗಿತ್ತು. ಆರಾಮಾಗಿ ಊಟ ಮಾಡ್ಕೊಂಡ್ಬಂದ್ವಿ ನಾವು. ಏನು ಇದು ಅನ್ನಿಸ್ಲೇ ಇಲ್ಲ. ಅಲ್ಲಿಂದ ಊಟ ಮಾಡ್ಕೊಂಡು ನಮ್ಗೆ ಎಲ್ಲಿ ಹೋಗೋಕ್ಕೂ ಹಾಗೆ ಎಲ್ಲ ಬಿಸಿಲಿಗೆ ಮತ್ತೆ ನಾವು ರೂಮಿಗೆ ವಾಪಸ್ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ಅಲ್ಲೇ ಇರೋ ಗೊಮ್ಮಟೇಶ್ವರ ಅಲ್ಲಿಗೆ ಹೋದ್ವಿ ನೋಡ್ಕೊಂಬರೋಣ ಅಂತ. ಅಲ್ಲೂ ಅಷ್ಟೇ ಹೋಗಿದ್ದಷ್ಟೇ ನಮಗೆ ಹೆಜ್ಜೆ ಹೊರಗಡೆ ಇಡೋಕ್ಕೂ ಆಗ್ತಿರ್ಲಿಲ್ಲ. ನೋಡ್ಬೋದು ಜನಗಳೆಲ್ಲ ಎಲ್ಲಿ ಹುಲ್ಲಿದೆ ಅಲ್ಲಲ್ಲಿ ಮಾತ್ರ ನಿಂತ್ಕೊಂಡಿದ್ದಾರೆ. ಸಖತ್ತು ಬಿಸಿಲಿಗೆ ಹೆಜ್ಜೆ ಇಟ್ಟರೆ ಕೆಂಡದ ಮೇಲೆ ಹೆಜ್ಜೆ ಇಟ್ಟಂಗೆ ಅನ್ನಿಸ್ತಾಯಿತ್ತು ನಿಜವಾಗ್ಲೂ. ಅಲ್ಲಿಂದ ನಾವು ಇಲ್ಲಿ ನನ್ನ ಮಗ ಹೆಲಿಕಾಪ್ಟರ್ ನೋಡ್ಬೇಕಂತ ಅಲ್ಲಿಗೆ ಕರ್ಕೊಂಡೋಗಿದ್ವಿ. ಅಲ್ಲಿಂದ ಒಂದು ಸ್ಮಾಲ್ ರೀಲ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಅಲ್ಲಿಂದ ಬ್ಯಾಕ್ ಆಗಿದ್ದು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರೂಮ್ ಮಾಡಿದ್ವಿ. ಅಲ್ಲಿ ರೆಸ್ಟ್ ಮಾಡೋಣ ಅಂತ ರೂಮ್ ಮಾಡಿದ್ರೆ ನೈಟ್ ಎಲ್ಲ ಫುಲ್ಲು ಬೋರ್ ಕೊರೆದಿದ್ದಾರೆ. ನಿಜವಾಗ್ಲೂ ಒಂದು ನಿಮಿಷ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ನೈಟ್ 12 ಗಂಟೆಯಿಂದನೂ ಬೋರ್ ಕೊರೆದಿದ್ದಾರೆ. ನಾವು ಯಾಕಾದರೂ ಇಲ್ಲಿ ರೂಮ್ ಮಾಡಿದ್ವು ಅಂತ ನಮಗೆ ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗ್ಬಿಡ್ತು. ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಅಲ್ಲಿ ನೀರೊಳಗಡೆ ಎಲ್ಲ ಮನೆ ಕಟ್ಟಿ ಇಡ್ತಾಯಿದ್ರು. ಮನೆ ಕಟ್ಟಬೇಕು ಅಂದ್ಕೊಂಡವರೆಲ್ಲ ಅಲ್ಲಿ ಕಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಅದನ್ನೇ ನೋಡ್ಕೊಂಡು ನಿಂತಿದ್ವಿ. ಸ್ವಲ್ಪನೂ ನೀರೇ ಇಲ್ಲ. ಈ ಬಿಸಿಲು ಟೈಮಲ್ಲಿ ನೀರು ಫುಲ್ ಕಮ್ಮಿ ಆಗಿಬಿಟ್ಟಿತ್ತು. ಅಷ್ಟು ನೀರೇ ಇರಲಿಲ್ಲ. ಯಾವ ಕೆರೆಯಲ್ಲೂ ಅಷ್ಟು ನೀರೇ ಇಲ್ಲ ಅಂತ ಹೇಳ್ಬೋದು. ಇವಾಗ ಇಲ್ಲೊಂದು ಬಾವಿನೂ ಇತ್ತು, ನಾನು ನೋಡಿರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ. ಈ ಟೈಮ್ ನೋಡಿದೆ. ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಒಂದು ಪಾರ್ಕ್ ಇದೆ. ಅಲ್ಲಿ ನೀರು ತುಂಬ ಬಿಡ್ತಾಯಿತ್ತು. ನನ್ನ ಮಗ ಅಂತೂ ಅಲ್ಲಿಂದ ಬಿಟ್ಟು ಬರ್ತಾನೆ ಇರಲಿಲ್ಲ. ಅವ್ನು ಬರೀ ನೀರಲ್ಲಿ ಆಟ ಆಡೋದ. ಬಿಸಿಲಿಗೆ ಅವ್ನು ನೀರ ಹತ್ರ ಹೋದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ಅವನಿಗೆ. ಪಾಪ ನೀರ ಹತ್ರನೇ ಇದ್ದ ಅವನು. ಬಿಸಿಲು ಅಂದರೆ ಬಿಸಿಲು ತುಂಬ. ನೀರ ಹತ್ರ ಹೋಗ್ಬಿಟ್ರೆ ಬರೋಕ್ಕೆ ಮನಸ್ಸೇ ಬರಲ್ಲ. ಚಿಕ್ಕ ಮಕ್ಕಳಿಗೆ ಅಂತಲ್ಲ, ನಮಗೆ ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಆ ಜಾಗ ಬಿಟ್ಟು. ಅಷ್ಟು ಇದಾಗಿತ್ತು. ಆದರೂ ಅಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಬಿಸಿಲು ಟೈಮಲ್ಲಿ ಸ್ವಲ್ಪ ಕಷ್ಟ ಅಷ್ಟೇ ಹೋದರೆ. ಮತ್ತು ಅಲ್ಲಿ ಇವಾಗ ಬಿಸಿಲು ಟೈಮಲ್ಲಿ ಮಡಿಕೆ ಸೋಡಾ ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿದೆ. ನಾವು ಅದನ್ನು ಕುಟ್ಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ.